ಉಪಚುನಾವಣೆ ಬಾಗಲಕೋಟೆದು ಇನ್ನೇನು ಸಮೀಪದಲ್ಲೇ ಉಪಚುನಾವಣೆ ಐತ್ರಿ. ಈಗ ಕಾಂಗ್ರೆಸ್ ಮತ್ತು BJPಯಿಂದ ಇಬ್ಬರು ಅಭ್ಯರ್ಥಿಗಳ ಘೋಷಣೆ ಆಗೈತಿ. ಈಗ ನಮ್ಮ ಶಿರೂರಿಗೆ ಸಂಬಂಧಪಟ್ಟಂತೆ ಯಾರು ಬಂದರೆ ಒಳ್ಳೆಯದಾಗತ್ತೆ ನಿಮ್ಮ ಮೇಲೆ ಅಥವಾ ನಿಮ್ಮದು ಒಲವು ಯಾರ ಕಡೆ ಇರುವಂಥದ್ದು? ನಮ್ಮದು ಒಲವು ಸರ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮದು ಉಮೇಶ್ ಸರ್ ಮೀಟಿ ಅವರಿಗೆ ಒಲವು ಐತಂತ ನಮ್ಮಲ್ಲಿ ಅನಿಸಿಕೆ ಸರ್. ಹಾಂ ಸರ್. ಈಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಾರೆ. ಈಗ ಹೊಸಬ್ರು ಅವರು ರಾಜಕೀಯಕ್ಕೆ ಹೊಸಬ್ರು ಅಂತೇಳಿ ಕೆಲವು ಜನ ಹೇಳ್ತಿದ್ದಾರೆ, ಏನು ಹೇಳ್ತೀರಿ ಅಂತ? ಅವ್ರ ಅಪ್ಪಾಜಿಯವ್ರು ಕೂಡ ಪಾಪ ಒಡನಾಟ ಭಾಳ ಇತ್ತು. ಅವ್ರ ಅಪ್ಪಾಜಿ ಅವ್ರ ಪಾಪ ತೀರ್ಕೊಂಡಿಂದ ಅವರೆಲ್ಲ ಅವರು ಮಲ್ಲಿಕಾರ್ಜುನ ಅವರೆಲ್ಲ ಮತ್ತು ಭಾಳ ಇದು ಇಲ್ಲಾರ ಸಂಬಂಧ ಉಮೇಶ್ ಮೇಟಿ ಸರ್ಗೆ ಎಲ್ಲರೂ ಕೂಡ ಇದನ್ನು ಇಲೆಕ್ಷನ್ ಅವ್ರಿಗೆ ಕೊಟ್ಟರೆ ಒಳ್ಳೇದಾಗ್ತದಂತ ಇದನ್ನು ಮಾಡಿ ಸರ್. ಅವ್ರಿಗೆ ಟಿಕೆಟ್ ಅನಿಸಿಕೆ ಕೊಟ್ಟಾರ ಸರ್. ಹಾಂ ರೀ ಸರ್. ಈಗ ಉಮೇಶ್ ಮೇಟಿ ಅವರೇ ಬರ್ತಾರಂತಿರೋ ಹೆಂಗೆ? ಉಮೇಶ್ ಮೇಟಿ ಅವರು ಬರಬೇಕು ಸರ್. ಯಾಕಂದ್ರೆ ಅವ್ರ ಅಪ್ಪಾಜಿ ಹುಲ್ಲಪ್ಪ ಮೇಟಿ ಅವರು ಮಾಡಿದ್ದು ಶಿರೂರು ಮತ್ತು ಬಾಗಲಕೋಟೆ ಇನ್ನಿತರ ಹಳ್ಳಿಗಳಲ್ಲಿ ಕೆಲಸಗಳು ಭಾಳ ಮಾಡ್ಯಾರ ಸರ್. ಆದ ಕಾರಣಕ್ಕಾಗಿ ಅವರು ಅನುಕಂಪದ ಮ್ಯಾಗ ಇನ್ನೂ ಹೆಚ್ಚು ಲೀಡ್ ಬರ್ಬೇಕಂತೇಳಿ ನಮ್ಮಲ್ಲಿ ಒಂದು ಸ್ವಲ್ಪ ಅನಿಸಿಕೆ ಸರ್ ಹೇಳ್ಬೇಕು ನಿಮ್ಗೆ. ಈಗ ಈ ಹಿಂದೆ ವೀರಣ್ಣ ಚರಂತಿ ಮಠರು ಇದ್ದಾರೆ ರೀ. ಈಗ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿ ಮಠರು ಅವರ ಅಭಿವೃದ್ಧಿ ಕೆಲಸಗಳು ಹೆಂಗಿದಾವ ಅಂತ? ಅವ್ರದ್ದು ನಾವು ಏನೂ ಹೇಳೋಕ್ಕಾಗಲ್ಲ ಸರ್. ಯಾಕಂದ್ರೆ ನಮ್ಮದು ಪಕ್ಷದ ಬಗ್ಗೆ ನಾವು ಮಾತಾಡ್ತೀವಿ, ಬಟ್ ಇನ್ನೊಂದು ಪಕ್ಷದ ಬಗ್ಗೆ ನಾವು ಅವರು ಹಂಗೆ ಇವ್ರು ಹಿಂಗೆ ಅಂತಲ್ಲ. ಈಗ ನೀವು ಒಬ್ಬರು ಸಾಮಾನ್ಯ ಒಬ್ಬ ಪ್ರಜೆ ರೀ. ಹಾಂ ಸರ್. ಈಗ ನೀವು ಶಿರೂರ ಒಬ್ಬ ಸಾಮಾನ್ಯ ಪ್ರಜೆ ಆಗಿದ್ದುಕೊಂಡು ಯಾವ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗುತ್ತೆ ನಮ್ಮಲ್ಲಿ ನಾವು ಹೇಳ್ತೀವಲ್ಲ ಸರ್. ಇವಾಗ ಉಮೇಶ್ ಸರ್ ಬಂದ್ರೆ ಎಲ್ಲ ನಾವು ಅಭಿವೃದ್ಧಿ ಆಗ್ತಾವೆ ಇನ್ನು ಮ್ಯಾಗ. ಯಾಕಂದ್ರೆ ಅವ್ರು ಇನ್ನು ಮ್ಯಾಗ ಹೊಸಬ್ರು ಅದಾರ ನೋಡೋಣಲ್ಲ. ಈಗ ಸಲ ಅವ್ರನ್ನ ಹಾರಿಸ್ತಂದು ಕ್ಯಾಟ ಅವ್ರ ಕೆಲಸಗಳನ್ನು ಮಾಡಿಸೋಣಂತ ನಮ್ಮಲ್ಲಿ ಅನಿಸಿಕೆ ಸರ್. ಮಾಡ್ಬೇಕಂತ ಹೇಳಿದ್ರಿ ಅವ್ರಿಗೆ. ಈಗ ಶಿರೂರೊಳಗೆ ಹೆಚ್ಚಿನ ಲೀಡ್ ಬರುತ್ತಂತೀರಿ ಹೆಂಗೆ? ಶಿರೂರಲ್ಲಿ ಬರುತ್ತಂತಲ್ಲ ಸರ, ನಾವು ಮಾಡಿ ತೋರಿಸ್ಬೇಕು ಸರ್ ಅದನ್ನು. ಉಮೇಶ್ ಸರ್ನ ಹೆಚ್ಚಿನ ಲೀಡಿಗೆ ಅವ್ರನ್ನ ತಂದು ನಾವು ಜಯ ಗಳಿಸ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಸರ್. ಪಕ್ಷ ಎರಡೂ ಪಕ್ಷನ ಅದಾವ ಅಂತ ನಮಗೆ ಅನಿಸುತ್ತೆ ರೀ. ಅಂದರೆ ಈಗ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಶಿರೂರಲ್ಲಿ ಏನೇನು ಆಗಬೇಕನ್ನುವಂಥದ್ದು? ಏನೇನು ಆಗ್ಬೇಕಪ್ಪ? ನೀವು ಮಾತಾಡ್ರಿ. ಎಲ್ಲ ಕೆಲಸ ಆಗ್ಬೇಕ್ರಿ, ರೈತರ ಕೆಲಸ. ನಮ್ಮ ರೈತರಿಗೆ ಆಗ್ಬೇಕ್ರಿ. ರೈತರು ಇಂಥವು ನೀರಾವರಿ ಡ್ಯಾಮ್ ಅದಾವಲ್ರಿ, ಕೆನಾಲ್ ನೀರು ಹಾಸಿದ್ರಪ್ಪ ಅಂತ ದೊಡ್ಡ ಅನುಕೂಲ ಐತೆ. ರಸ್ತೆ ಸುಧಾರಣೆ ಆಗ್ಬೇಕು. ಎಲ್ಲ ನಮ್ಮ ಹೊಲ ನಮ್ಮ ದಾರಿ ಅಂತೇಳಿ ಅದ್ರೊಳಗೆ ಏನೈತಿ ಎಲ್ಲ ರಸ್ತೆಗಳನ್ನು ದುರಸ್ತಿ ಮಾಡಿಕೊಡ್ಬೇಕು. ಎಲ್ಲ ಮಾಡಿದ್ರೆ ಎಲ್ಲ ನಮಗೆ ಒಳ್ಳೇದೈತೆ. ಈಗ ಅಂಥವ್ರು ಬರ್ಬೇಕು ನಮಗೆ. ಅಂದರೆ ಶಿರೂರಲ್ಲಿ ಎಲ್ಲ ರಸ್ತೆಗಳು ಅಂದರೆ ಹೊಲಕ್ಕೆ ಹೋಗಕ್ಕೆ ಅವಕ್ಕೆಲ್ಲ. ಹಾಂ, ನಮ್ಮ ಹೊಲ ನಮ್ಮ ದಾರಿ ಒಳಗೆ ರೀ ಕೆಲವೊಂದು ಇನ್ನೂ ರೋಡ್ ಆಗೇ ಇಲ್ಲ ರೀ. ಹೊಲಕ್ಕೆ ಹೋಗಕ್ಕೆ ರೈತರಿಗೆ ಭಯಂಕರ ಇವತ್ತು ಸಾಗಾಣಿಕೆಗೆ ತಮ್ಮದು ಏನೋ ಒಂದು ಮಾಲು ಮೆಟೀರಿಯಲ್ ಹೋಗಕ್ಕೆ ಬರೋಕೆ ಇನ್ನೂ ಭಾಳ ಅಡೆತಡೆ ಭಾಳ ಐತ್ರಿ. ಅದನ್ನು ಅಂಥವೆಲ್ಲ ಅನುಕೂಲ ಮಾಡಿದ್ರೆ ದೊಡ್ಡ ಅನುಕೂಲ ನಮ್ಗೆ. ಈಗ ಶಿರೂರಲ್ಲಿ ನೀರಿನ ವ್ಯವಸ್ಥೆ ಅವೆಲ್ಲ ಸರಿಯಾಗಿದೆ? ನೀರಿನ ವ್ಯವಸ್ಥೆನೂ ಸ್ವಲ್ಪ ಬೇಸ್ ಐತ್ರಿ, ಆದರೆ ಇನ್ನೂ ಸ್ವಲ್ಪ ಮಾಡಿದ್ರೆ ಆಗಬೇಕು. ಆದಷ್ಟು ನಮಗೇನಪ್ಪ ಶಿರೂರಿಗೆ ರೈತರಿಗೆ ಕೆನಾಲ್ ರೂಪದಿಂದ ನೀರು ಹಾಯಿಸಿದ್ರೆ ದೊಡ್ಡ ಅನುಕೂಲ ಅದು ನಮ್ಗೆ. ರೋಡ್ ಸರಿ ಇಲ್ಲ. ಹಾಂ, ಮತ್ತು ಅಲ್ಲಿ ಓಣ್ಯಾಗ ಭಾಳ ಗೊರ್ಚಿಗೆ ಅದಾವೆ ರೀ, ಸರಿಯಾಗಿ ರೋಡ್ ಆಗಿಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಊರಾಗ ನಡುವರಾಗ ರೀ. ಅಂಥಲ್ಲೆಲ್ಲ ಮಾಡಿದ್ರೆ ದೊಡ್ಡ ಅನುಕೂಲ ರೀ. ಹಾಂ, ಸಂತೆಗಿಂತೆ ಎಲ್ಲ ಸರಿಯಾದಂತಹ ಸ್ಥಳ ಹೆಂಗೆ? ಅದು ಭಾಳ ಇಕ್ಕಟ್ಟಿನ ಜಾಗದೊಳಗೆ ಐತ್ರಿ. ಈಗ ಅದನ್ನು ಒಂದು ಸೂಪರ್ ಮಾರ್ಕೆಟ್ ಅಂತೇಳಿ ಕೆಲಸ ಬೇರೆ ಕಡೆ ಎಲ್ಲರೂ ಹಿಂಗೆ ಕೊಟ್ರಪ್ಪ ಅಂದ್ರೆ ಎಲ್ಲರಿಗೂ ಊರಿಗೆ ಎಲ್ಲರಿಗೂ ಒಂದು ಒಳ್ಳೇದಾಗತ್ತೆ ರೀ. ಅದು ಓಕೆ, ಅದು ಸರಿ ವ್ಯವಸ್ಥೆ ಇಲ್ಲ ರೀ ಸದ್ಯಕ್ಕೆ. ಯಾಕಂದ್ರೆ ಇಕ್ಕಟ್ಟು ಜಾಗ ಐತ್ರಿ ಈಗ. ಅದು ಅಲ್ಲಿ ಹೋಗೋಕೆ ತೊಗೊಳಕ್ಕೆ ಮಾಡೋಕೆ ವ್ಯಾಪಾರಸ್ಥರಿಗೆ ತೊಗೊಳ್ಳೋರು ಗ್ರಾಹಕರಿಗೆ ಅಷ್ಟೊಂದು ಇದು ಇಲ್ಲ ರೀ. ಸ್ವಲ್ಪ ಸೂಪರ್ ಮಾರ್ಕೆಟ್ ಹಿಂಗೆ ಮಾಡಿಕೊಟ್ರಪ್ಪ ಅಂತಂದ್ರೆ. ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಏನು ಅನಿಸುತ್ತೆ? ಹೊಸಬ್ರು ಅವರು ಇನ್ನೂ ಅಷ್ಟೊಂದು ಮಾಹಿತಿ ಇಲ್ಲ. ಅಪ್ಪಾರು ಚಲೋ ಇದ್ದರು ಅವರು. ಈಗ ಇದ್ದವರು ಏನಾದ್ರು ಹೊಸ ಕ್ಯಾಂಡಿಡೇಟ್ ಅಂತ ನಮಗೆ ಅನಿಸುತ್ತೆ ರೀ. ಏನು ಅವರು ದೈವ ರೀ, ಮಾಹಿತಿ ಇಲ್ಲ ರೀ. ಈಗ ಶಿರೂರಲ್ಲಿ ಏನೇನು ಅಭಿವೃದ್ಧಿಗಳಾಗಿದೆ ತಮ್ಮ ಯಾವ ಪಕ್ಷಕ್ಕೆ ಒಲವು ಐತಂತಿಲ್ಲ? ಪಕ್ಷ ಎರಡೂ ಪಕ್ಷನ ಅದಾವ ಅಂತ ನಮಗೆ ಅನಿಸುತ್ತೆ ರೀ. ಅಂದರೆ ಈಗ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಶಿರೂರಲ್ಲಿ ಏನೇನು ಆಗಬೇಕನ್ನುವಂಥದ್ದು? ಏನೇನು ಆಗ್ಬೇಕಪ್ಪ? ನೀವು ಮಾತಾಡ್ರಿ. ಎಲ್ಲ ಕೆಲಸ ಆಗ್ಬೇಕ್ರಿ, ರೈತರ ಕೆಲಸ. ನಮ್ಮ ರೈತರಿಗೆ ಆಗ್ಬೇಕ್ರಿ. ರೈತರು ಇಂಥವು ನೀರಾವರಿ ಡ್ಯಾಮ್ ಅದಾವಲ್ರಿ, ಕೆನಾಲ್ ನೀರು ಹಾಸಿದ್ರಪ್ಪ ಅಂತ ದೊಡ್ಡ ಅನುಕೂಲ ಐತೆ. ರಸ್ತೆ ಸುಧಾರಣೆ ಆಗ್ಬೇಕು. ಎಲ್ಲ ನಮ್ಮ ಹೊಲ ನಮ್ಮ ದಾರಿ ಅಂತೇಳಿ ಅದ್ರೊಳಗೆ ಏನೈತಿ ಎಲ್ಲ ರಸ್ತೆಗಳನ್ನು
ದುರಸ್ತಿ ಮಾಡಿಕೊಡ್ಬೇಕು. ಎಲ್ಲ ಮಾಡಿದ್ರೆ ಎಲ್ಲ ನಮಗೆ ಒಳ್ಳೇದೈತೆ. ಈಗ ಅಂಥವ್ರು ಬರ್ಬೇಕು ನಮಗೆ. ಅಂದ್ರೆ ಶಿರೂರಲ್ಲಿ ಎಲ್ಲ ರಸ್ತೆಗಳು ಅಂದ್ರೆ ಹೊಲಕ್ಕೆ ಹೋಗಕ್ಕೆ ಅವಕ್ಕೆಲ್ಲ ಹಾಂ, ನಮ್ಮ ಹೊಲ ನಮ್ಮ ದಾರಿ ಒಳಗೆ ರೀ ಕೆಲವೊಂದು ಇನ್ನೂ ರೋಡ್ ಆಗೇ ಇಲ್ಲ ರೀ. ಹೊಲಕ್ಕೆ ಹೋಗಕ್ಕೆ ರೈತರಿಗೆ ಭಯಂಕರ ಇವತ್ತು ಸಾಗಾಣಿಕೆಗೆ ತಮ್ಮದು ಏನೋ ಒಂದು ಮಾಲು ಮೆಟೀರಿಯಲ್ ಹೋಗಾಕ ಬರೋಕೆ ಇನ್ನೂ ಭಾಳ ಅಡೆತಡೆ ಭಾಳ ಐತ್ರಿ. ಅದನ್ನು ಅಂಥವೆಲ್ಲ ಅನುಕೂಲ ಮಾಡಿದ್ರೆ ದೊಡ್ಡ ಅನುಕೂಲ ನಮ್ಗೆ. ಈಗ ಶಿರೂರಲ್ಲಿ ನೀರಿನ ವ್ಯವಸ್ಥೆ ಅವೆಲ್ಲ ಸರಿಯಾಗಿದೆ ಹಂಗೆ? ನೀರಿನ ವ್ಯವಸ್ಥೆನೂ ಸ್ವಲ್ಪ ಬೇಸ್ ಐತ್ರಿ, ಆದ್ರೆ ಇನ್ನೂ ಸ್ವಲ್ಪ ಮಾಡಿದ್ರೆ ಆಗಬೇಕು. ಆದಷ್ಟು ನಮಗೇನಪ್ಪ ಶಿರೂರಿಗೆ ರೈತರಿಗೆ ಕೆನಾಲ್ ರೂಪದಿಂದ ನೀರು ಹಾಯಿಸಿದ್ರೆ ದೊಡ್ಡ ಅನುಕೂಲ ಅದು ನಮ್ಗೆ. ರೋಡ್ ಸರಿ ಇಲ್ಲ. ಹಾಂ, ಮತ್ತು ಅಲ್ಲಿ ಓಣ್ಯಾಗ ಭಾಳ ಗೊರ್ಚಿಗೆ ಅದಾವೆ ರೀ, ಸರಿಯಾಗಿ ರೋಡ್ ಆಗಿಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಊರಾಗ ನಡುವರಾಗ ರೀ. ಅಂಥಲ್ಲೆಲ್ಲ ಮಾಡಿದ್ರೆ ದೊಡ್ಡ ಅನುಕೂಲ ರೀ. ಈ ಸಂತೆ ಗಿಂತೆ ಎಲ್ಲ ಸರಿಯಾದಂತಹ ಸ್ಥಳ ಹೆಂಗೈತಿ ಅಂತ? ಅದು ಭಾಳ ಇಕ್ಕಟ್ಟಿನ ಜಾಗದೊಳಗೆ ಐತ್ರಿ ಈಗ ಅದು. ಅದನ್ನು ಒಂದು ಸೂಪರ್ ಮಾರ್ಕೆಟ್ ಅಂತ ಹೇಳಿ ಕೆಲಸ ಬೇರೆ ಕಡೆ ಎಲ್ಲರೂ ಹಿಂಗೆ ಕೊಟ್ರಪ್ಪ ಅಂದ್ರೆ ಎಲ್ಲರಿಗೂ ಊರಿಗೆ ಎಲ್ಲರಿಗೂ ಒಂದು ಒಳ್ಳೇದಾಗತ್ತೆ ರೀ. ಓಕೆ, ಅದು ಸರಿ ವ್ಯವಸ್ಥೆ ಇಲ್ಲ ರೀ ಸದ್ಯಕ್ಕೆ. ಯಾಕಂದ್ರೆ ಇಕ್ಕಟ್ಟು ಜಾಗ ಐತ್ರಿ ಈಗ ಅದು. ಅಲ್ಲಿ ಹೋಗೋಕೆ ತೊಗೊಳಕ್ಕೆ ಮಾಡೋಕೆ ವ್ಯಾಪಾರಸ್ಥರಿಗೆ ತೊಗೊಳ್ಳೋರು ಗ್ರಾಹಕರಿಗೆ ಅಷ್ಟೊಂದು ಇದು ಇಲ್ಲ ರೀ. ಸ್ವಲ್ಪ ಸೂಪರ್ ಮಾರ್ಕೆಟ್ ಹಿಂಗೆ ಮಾಡಿಕೊಟ್ರಪ್ಪ ಅಂತಂದ್ರೆ. ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಏನು ಅನ್ಸುತ್ತೆ? ಹೊಸಬ್ರು ಅವರು ಇನ್ನೂ ಅಷ್ಟೊಂದು ಮಾಹಿತಿ ಇಲ್ಲ. ಅಪ್ಪಾರು ಚಲೋ ಇದ್ದರು ಅವರು. ಈಗ ಇದ್ದವರು ಏನಾದ್ರು ಹೊಸ ಕ್ಯಾಂಡಿಡೇಟ್ ಅಂತ ನಮಗೆ ಅನಿಸುತ್ತೆ ರೀ. ಏನು ಅವ್ರ ದೈವ ರೀ. ಮತ್ತು ನಮಸ್ಕಾರ ಹಿರಿಯರ. ನಮಸ್ಕಾರ. ಈಗ ಇಲೆಕ್ಷನ್ ಹತ್ರ ಬರಾಕತ್ತೈತ್ರಿ, ಹ್ಞೂ ರೀ. ಏನು ಅನ್ಸುತ್ತೆ? ಶಿರೂರು ಹೆಂಗೆ ಅಭಿವೃದ್ಧಿ ಐತೆ ಅಂತಿರೋ ಇಲ್ಲ ಅಂತಿರೋ? ಐತ್ರಿ. ಈ ಹೊಲಕ್ಕೆ ಹೋಗಕ್ಕೆ ರಸ್ತೆಗಳು ರಸ್ತೆ ಇನ್ನೂ ಚಲೋ ಇದು ಕೆಲವೊಂದು ತವಲ್ ಆಗ್ಯಾವ, ಕೆಲವೊಂದು ತವಲ್ ಆಗಿಲ್ಲ ಇನ್ನು. ಅವೆಲ್ಲ ಶುದ್ಧ ಆಗ್ಬೇಕ್ರಿ. ಅವೆಲ್ಲ ಶುದ್ಧ ಮೇಟಿ ಅವ್ರ ಮಗ್ಗ ಟಿಕೆಟ್ ಕೊಟ್ಟಾರ್ರಿ, ಉಮೇಶ್ ಮೇಟಿ ಅನ್ನೋರಿಗೆ ಸಣ್ಣವ್ರಿಗೆ. ಹ್ಞೂ ರೀ. ಈಗ ಮೊದಲು ಮೇಟಿ ಅವ್ರು ಇದ್ದಾಗ ಅಭಿವೃದ್ಧಿ ಹೆಂಗಿತ್ತು ಅಂತ? ಅವರು ಮಾಡೋಷ್ಟು ಮಾಡ್ಯಾರ ಬಿಡ್ರಿ ಅವರು. ಈಗ ಇನ್ನು ಮ್ಯಾಗ ಅದು ಬರುವಾರ ಚಲೋ ತಗ ಮಾಡಲಿ ಅಂತ ನಾವು ಕೇಳ್ತೀವಿ ರೀ. ಈ ಚರಂತಿ ಮಠರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಗೆ ಅದು ಅಷ್ಟೊಂದು ಮಾಹಿತಿ ಇಲ್ಲ ರೀ. ನಾವು ಅದ್ರಾಗ ಓಡಾಡಿಲ್ಲ, ಅದು ಮಾಹಿತಿ ಇಲ್ಲ ನಮ್ಗೆ. ಹಾಂ. ಈಗ ಮೊದಲಿನ ಶಿರೂರಿಗೆ ಈಗಿನ ಶಿರೂರಿಗೆ ಏನು ವ್ಯತ್ಯಾಸ ಐತ್ರಿ? ಮೊದಲ ಮತ್ತೆ ನೀರು ಹೊತ್ಕೊಂಡ್ ಬರ್ತಿದ್ರಿ, ಈಗ ಮನೆ ಮುಂದೆ ಬರ್ತಾವ. ಅವಾಗ ಕಷ್ಟ ಇತ್ತು ರೀ ಭಾಳ. ಈಗ ಎಲ್ಲ ಅನುಕೂಲ ಆಗೈತ್ರಿ ಈಗ. ನಮಸ್ಕಾರ ರೀ ಹಿರಿಯರ. ಈಗ ಎರಡು ಪಕ್ಷದ ಇಲ್ಲೊಂದು ಜಿದ್ದಾಜಿದ್ದಿ ಆಗಿರುವಂಥ ಒಂದು ಈಗ ಉಪಚುನಾವಣೆ, ಕಾಂಗ್ರೆಸ್ BJP. ಕಾಂಗ್ರೆಸ್ನಿಂದ ಈಗ ಉಮೇಶ್ ಮೇಟಿ ಅವರು, BJPಯಿಂದ ಚರಂತಿ ಮಠರು. ಯಾರಿಗೆ ಹಾಕ್ಬೇಕಂತ ಮಾಡಿರಿ ನೀವು? ನಾವು ಕಾಂಗ್ರೆಸ್ ಹಾಕ್ತೀವಿ. ಕಾಂಗ್ರೆಸ್? ಹಾಂ, ಓಕೆ. ಈಗ ಅಂದ್ರೆ ಈಗ ಕಾಂಗ್ರೆಸ್ಸಿಂದ ಅಭಿವೃದ್ಧಿ ಹೆಂಗೈತೆ ಅಂತ ನಿಮ್ಮ ಊರಾಗ? ಈಗ ನಮ್ಮ ಕಾಂಗ್ರೆಸ್ ಇದ್ದಂದ್ರೆ ನಮ್ಮ ಮೇಟಿ ಸಾಹೇಬರು ಇದ್ರಪ್ಪ ಅಂದ್ರೆ ಸರ್, ನಮ್ಮ ಆದ್ರೆ ಅವರಿಂದ ಕೆಲಸ ಹಾಕಿದ್ರೆ ಅವರಿಂದ ಇವರು ಬೇರೆ ಏನಿಂದ ಏನೋ ಆಗಿ ಹೋಗ್ಯಾವ್ರಿ. ನಮ್ಮ ತೋಟಪಟ್ಟಿ ಇದ್ದಾವ್ರಿ, ಅವ್ರಿಗೆ ದಾರಿ ಇದ್ದಿದ್ರಿ 1 ಕಿಲೋಮೀಟರ್. ಇದು ಬೆನಕಟ್ಟಿ ರೋಡ್ ಅಂತ ಇತ್ತು. ಆ ರೋಡ್ ಒಂದು ಕುಲ್ಲ ಮಾಡ್ಕೊಂಡು ಬೆನಕಟ್ಟಿಗೆ ಹೋದ್ ಒಪ್ಸಿದ್ರಿ ಅದನ್ನ. ನಮ್ಮ ಈಗ ತೋಟಪಟ್ಟಿ ಯಾರ್ರಿ ಒಬ್ಬ ಕಡಿಮೆ ಅಂದ್ರೆ 10 ತೋಟದಾರ ಕೂಡಿ 10,000 ರೂಪಾಯಿ ಹಾಕಿ ಅದು ಕಬ್ಬು ಕಡಿಗೆ ಮಾಡ್ಕೊಂಡಿವಿ. ಗಾಡಿ ಸಿಕ್ಕೊಂಡು ಸಂಬಂಧ ಯಾರು ಏನು ತಲೆ ಕೆಡಿಸೋಳಿಲ್ರಿ ಅವರು. ಆದ್ರೆ ನಾವು ಈ 2 ವರ್ಷ ನಮ್ಮ ಸಾಹೇಬ್ರ ಇತ್ತು. ಆ ಸಾಹೇಬ್ರ ಇರುವಾಗ ನಾವು ಒಂದು ದಾರಿ ಏನಾರ ಪ್ರಯತ್ನ ಮಾಡ್ಕೋಬೇಕು ಅನ್ನೋವಾಗ ಸಾಹೇಬ್ರು ಹೋಗ್ಬಿಟ್ರಿ ನಾವು. ಅದು ನಮ್ಗೆ ಸಿಗ್ಲಾರ್ದಂಗ ಆಗೋತು. ಈಗ ಹೊಳ್ಳಿ ನಮ್ಮ ಸಾಹೇಬ್ರು ಹೋದ ಸಂಬಂಧ ಬಂದು ನಿಂತಾರಪ್ಪ ಅವ್ರ ಇದಕ್ಕೆ ಅಂತಂದು ಮಗದ ನಿಂತಾರ ಅಂತಂದಾರ. ನಮ್ಮ ದಾರಿ ಆಕೈತಿ ಅಂತ ನಾವು ಅವ್ರಿಗೂಡ ಹೊಂಟು ಹೋರಾಟಿ ಆ ದಾರಿ ಮಾಡ್ಕೋಬೇಕು ಕೆಲಸ ಮಾಡಿ ಅದೊಂದು ಅವ್ರನ್ನ ಹಾರಿಸಿ ತರ್ಬೇಕಂತೇಳಿ ಕಳಕಳಿಯಿಂದ ಅವ್ರಿಗೆ ನಾವು ಓಟ್ ಹಾಕಿ ತರಬೇಕಂತೇಳಿ ಹೆಮ್ಮೆ ಪಟ್ಟಿದ್ದೇವೆ.